ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ ಒಂದು ಚೈನ್ ರಸ್ತೆ. ತಾರ್ ರೋಡಿಂದ 300ರಿಂದ 400 ಮೀಟ್ರು, ಊರಿಂದ 1/4 ಕಿಲೋಮೀಟ್ರು. ನೋಡಿ ಇದೇ ರಸ್ತೆ, ಮಣ್ಣು ರಸ್ತೆ, ದೊಡ್ಡ ರಸ್ತೆ. ನೋಡಿ ಪಕ್ಕದಲ್ಲೆಲ್ಲ ಬೆಂಗಳೂರು ತಗೊಂಡು CC ಕ್ಯಾಮ್ರಾ ಹಾಕೊಂಡಿದ್ದಾರೆ. ಇದ್ರ ಹಿಂಭಾಗದ್ದು ಒಬ್ಬ ಬೆಂಗಳೂರು ಲೇಡಿ ತಗೊಂಡು 1.5 ಎಕರೆ ದೊಡ್ಡದ ಮನೆ ಕಟ್ಕೊಂಡಿದ್ದಾರೆ ನೀಲಗಿರಿಯಿಂದ ಹಿಂಭಾಗದ್ದು. ಈ ರಸ್ತೆ ಏನು ಕಾಣ್ತೈತೆ, ರಸ್ತೆಗೆ ಬಂದಿರುವಂಥ ಜಾಗ 1 ಎಕರೆ. ಇದೇ ಜಾಗ ನೋಡಿ, ತೆಂಗಿನ ಗಿಡಗಳು ಹಾಕಿದ್ದಾರೆ. ಇದಕ್ಕೆ ಬೋರ್ ಇಲ್ಲ, ಇವ್ರ ಜಮೀನೇ ಪಕ್ಕದಲ್ಲಿದೆ. ಆ ನೀರನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಸುತ್ತ ಎಲ್ಲ ತೋಟಗಳು ಊರಿನವ್ರವೆ, ಊರಿನವ್ರವೆ. ಜಾಗ ಮಾತ್ರ ಸೂಪರಾಗಿದೆ. ರೆಡ್ ಮಣ್ಣು. ಊರಿಗೊಂದು 1/4 ಕಿಲೋಮೀಟ್ರ್ ಆಗುತ್ತಾ. 3 ಲೈನ್ ತೆಂಗಿನ ಗಿಡ ಐತೆ. ಹಿಂದೆಗಡೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ರಸ್ತೆ ಬಿಟ್ಕೊಂಡ್ರೆ ಅದೊಂದು ದೊಡ್ಡ ರಸ್ತೆ. ಇದು 1 ಎಕರೆ ಬಂದಿರುವಂಥ ಜಾಗ. ಇವರು 1,85,000 ಕುಂಟೆ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ 60 ಆಗ್ಬೋದು, 160 ಆಗ್ಬೋದು, 70 ಆಗ್ಬೋದು ಕುಂಟೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಐತೆ. ಇಲ್ಲಿಗೇನಂದ್ರೆ ಒಂದು ಬೋರ್ ಹಾಕ್ಸಿಬೇಕು ಅಷ್ಟೇ. ತೆಂಗಿನ ಗಿಡ ಹಾಕಿ 1.25 ವರ್ಷ ಆಗೈತೆ. ಮಣ್ಣೆಲ್ಲ ರೆಡ್ ಸೈಲು, ಬಾಕ್ಸಿಗೆ ಸ್ಕ್ವೇರ್ ಆಗೈತೆ. 1 ಎಕರೆ. 1 ಎಕರೆಗೆ 1 ಕುಂಟೆ 2 ಕುಂಟೆ ಕಮ್ಮಿ ಇರ್ಬೋದು. ಪಿತ್ರಾಜಿತ, ಜನರಲ್ಲು, ಯಾರೋ ಪರ್ಚೇಸ್ ಮಾಡಿಲ್ಲ, ಊರಿನವ್ರದ್ದೇ. 1 ಎಕರೆ ಇರುವಂಥ ಜಾಗ ಇದು. ಇವರು 1,85,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಅಂದರೆ ಇದಕ್ಕೆ ಬೋರ್ಗಲ್ಲಿಲ್ಲ. ಇವ್ರದ್ದೇ ಪಕ್ಕದಲ್ಲಿ ಜಮೀನು ಐತೆ. ಆ ಬೋರ್ಗಲ್ ನೀರನ್ನ ಈ ಕಡೆಗೆ ತಗೊಂಡಿದ್ದಾರೆ. ಏನೋ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1 ಎಕರೆ ಬಂದಿರುವಂಥ ಜಾಗ ಇದು. ಮಳವಳ್ಳಿಯಿಂದ ಒಂದು 18 ಕಿಲೋಮೀಟ್ರು, ಟಿ ನರಸೀಪುರದಿಂದ 12 ಕಿಲೋಮೀಟ್ರು, ಮೈಸೂರಿಂದ 45 ಕಿಲೋಮೀಟ್ರು, ಬೆಂಗಳೂರಿನ 118 ಕಿಲೋಮೀಟ್ರು. ಇದು ಪಿತ್ರಾಜಿತ, ಜನರಲ್ಲು, ಯಾರೋ ಪರ್ಚೇಸ್ ಮಾಡಿಲ್ಲ. ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ 1/4 ಕಿಲೋಮೀಟ್ರ್ ಆಗುತ್ತಾ. ಸುತ್ತ ಎಲ್ಲ ಊರಿನವ್ರ ತೋಟಗಳು, ಬೆಂಗಳೂರಿನವ್ರವು. 1 ಎಕರೆ ಕಮ್ಮಿ ಜಾಗ ಕೇಳೋಂಥವ್ರು ನೋಡಿ, ಜಾಗ ಹಿಂಗಿದೆ, ಚೆನ್ನಾಗಿದೆ, ಸೂಪರಾಗಿದೆ. ಒಳಗಡೆ ಹಣ್ಣಿನ ಗಿಡಗಳು ಹಾಕೊಂಡು ಫೆನ್ಸ್ ಹಾಕ್ಬಿಟ್ಟು ಒಂದು ಬೋರ್ ಹಾಕ್ಬಿಟ್ಟು ಒಂದು ಮನೆ ಕಟ್ಟಿರೋರ್ಗಂತ ಸೂಪರಾಗಿದೆ. ತಾರ್ ರೋಡಿಂದ ಒಂದು 350-400 ಮೀಟ್ರು, ಒಂದು ಚೈನ್ ರಸ್ತೆ.